ಹಾಂ ಸರ್. ಸುನಿಲ್ ರಾಠೋಡ್ ರೀ ಸರ್. ತಂದೆಯವ್ರು ವಿಠಲ್ ರಾಠೋಡ್ ರೀ ಸರ್. ಏನೂ ಇಲ್ಲ ರೀ, ಅವರು ಬೆಳಗಾವಿಯಲ್ಲಿ ಜಾಬ್ ಮಾಡ್ತಿದ್ರು ರೀ ಸರ. ನಮ್ಮ ತಂದೆಯವರು ಇಂಜಿನಿಯರ್ ಇದ್ದರು ರೀ. ಅವ್ರು ಏನು ಮಾಡಿದ್ರು ರೀ, ಬೆಂಗ್ಳೂರಿಗೆ ಹೋಗಿದ್ರು ರೀ ಸರ. ಬೆಂಗ್ಳೂರ್ದಾಗ ಅವ್ರದ್ದು ಕಂಪ್ನಿ ಅಲ್ಲೇ ಐತ್ರಿ ಸರ್, ಬೆಂಗ್ಳೂರ್ದಾಗ ರೀ. ಅವ್ರು ಬೆಂಗ್ಳೂರ್ದಿಂದ ನನ್ನ ಕಡೆ ಒಂದು ದಿವ್ಸ ಇರಾಕೆ ಬಂದಿದ್ರು ರೀ. ಇಲ್ಲಿ ಧಾರವಾಡದಾಗ ನನ್ನ ಕೆಲಸ ನಡ್ದದ ರೀ ಸರ. ಅವ್ರು ಇಲ್ಲಿ ಬ್ಯಾಗ್ ಅದು ಬಿಟ್ಟು ಹೋಗೋಣ, ಅವ್ರು ಬೆಂಗ್ಳೂರ್ದಿಂದ ಏನು ಮಾಡಿದ್ರು ರೀ, ಒಂದು ದಿವ್ಸ ಇದ್ದ ಬ್ಯಾಗ್ ತೊಗೊಂಡು ಹೋಗ್ಬೇಕಂತ ಇಲ್ಲಿ ಉಳ್ಕೊಂಡಿದ್ರು ರೀ ಸರ್. ಅವ್ರು ಉಳ್ಕೊಂಡಿದ್ರು ರೀ. ನಾನು ಕೆಲಸ ಮುಗಿಸ್ಕೊಂಡು 6 ಗಂಟೆಗೆ ರೀ ಸರ ಇಲ್ಲಿದ್ದ ಕೆಲಸ ಮುಗಿಸ್ಕೊಂಡು ಬೆಳಗಾವ್ದಾಗ ಕೆಲಸ ನಡ್ದದ್ರಿ. ಅಲ್ಲಿ ಪೇಮೆಂಟ್ ಇಸ್ಕೊಳಕ್ಕೆ ಹೋಗಿದ್ದೆ ರೀ. ಇಸ್ಕೊಳಕ್ಕೆ ಹೋಗಿದ್ದೆ. ನನಗೆ 2 ಸಲ ಅವ್ರು ಕೇಳಿದ್ರು ರೀ, ಅವ್ರು ಕೊಲೆ ಮಾಡಿದವ್ರು ಅದಾರಲ್ಲ ರೀ, ಅವ್ರು ಏನಂತ ಕೇಳಿದ್ರು ರೀ, ನೀವು ಯಾವಾಗ ಹೊಂಟಿ ಅಂತ ಕೇಳತ್ತಿದ್ರಿ. ಅದಕ್ಕೆ ನಾ ಅವ್ರಿಗೆ ಅಂದೆ, ಯಾಕೋ ಇಷ್ಟು ಅರ್ಜೆಂಟ್ ಮಾಡತ್ತಿ ಅಂತಂದೆ. ಇಲ್ಲ ನೀನು ನಾಳೆ ಕಾಂಕ್ರೀಟಿಗೆ ಹೋಗ್ತಿರೋ ಇಲ್ಲೋ ಕೆಲ್ಸಕ್ಕೆ ಅಂತ ಅದೊಂದು ಕೇಳಿದೆ ರೀ ಸರ್. ಅಷ್ಟೊಂದು ನನಗೆ ಇದು ಇಲ್ಲ ರೀ, ಕೆಲಸದ ಸಂಬಂಧ ಕೇಳತ್ತಾರೇನೋ ಅಂತ ನಾ ತಿಳ್ಕೊಂಡೆ. ಮತ್ತು 6 ಗಂಟೆಗೆ ಹೋದೆ ರೀ ಸರ್. ಹೋಗಿ ಬೆಳಗಾವಿಗೆ 8 ಗಂಟೆಗೆ ರೀಚ್ ಆಗೀನಿ ರೀ. ಮತ್ತು 8 ಗಂಟೆಗೆ ರೀಚ್ ಆಗಿ ಅಲ್ಲೇ ಒಂದು ಸ್ವಲ್ಪ ಅಂಗಡಿದಾಗ ಕೂತಿದ್ದೆ ರೀ ಕಟಿಂಗ್ ಮಾಡಿಸ್ಕೊತ. ಮತ್ತು ಇನ್ನೂ ಫೋನ್ ಬತ್ರಿ 9:20ಕ್ಕೆ ಫೋನ್ ಬತ್ರಿ ನಮ್ಮ ಸೈಡ್ದಿಂದ. ಹಿಂಗೆ ನಿಮ್ಮ ತಂದೆಯವ್ರೇನೋ ಡ್ರಿಂಕ್ ಮಾಡ್ಯಾರೇನೋ, ಇಲ್ಲಿ ಬಿದ್ದಾರಲ್ಲ ಹಂಗತ್ತ ಫೋನ್ ಬತ್ರಿ. ಫೋನ್ ಬರೋಣ, ಹೌದ್ರಿ ಸರ ಅದು ಏನೋ ಗೊತ್ತಿಲ್ಲ ರೀ, ಒಂದು 2-3 ಸಲ ನನಗೊಂದು 15 ವರ್ಷದಿಂದ ಬಿಟ್ಟಿದ್ರು ರೀ ಅವ್ರು ನಮ್ಮ ತಾಯಿ ತೀರದಾಗಿಂದ. ಮತ್ತು ಏನೋ ಒಂದು 2 ಸಲ ನನಗೂ ನ್ಯೂಸ್ ಬರೋಣ, ಏನೋ ಎಣ್ಣೆ ಹೊಡೆದಿರ್ಬೋದು ರೀ ಅಂತ ಅವ್ರು ಬಿದ್ದಾರನ. ನನಗೊಂದು ಅಷ್ಟೊಂದೇನು ಅವ್ರು ಡ್ರಿಂಕ್ ಮಾಡೋಣ ಬಿದ್ದಿರ್ಬೇಕು, ನಾರ್ಮಲ್ ಪೆಟ್ಟ ಹತ್ತಿರುತ್ತೆ, ಅಷ್ಟೊಂದು ಗೊತ್ತಿಲ್ಲ ರೀ ಸರ್. ಆಮ್ಯಾಗ ಅವ್ರು ಇಂಜಿನಿಯರ್ಗಳು ಅಂದರು ಭಾಳ ಸೀರಿಯಸ್ ಅದಾರ, ನೀವು ಬರಬೇಕು ಹಂಗತ್ ಅಂದ್ರಿ. ಮತ್ತು ನಾ ಬೆಳಗಾವ್ದಿಂದ ರಿಟರ್ನ್ ಬಸ್ಸಿಗೆ ಬಂದೆ ರೀ ಸರ್. ಇಲ್ಲಿ ಡಾಕ್ಟರ್ಗಳ್ನು ಅಂದ್ರಿ ರೀ, ನಾವು ತೊಗೊಳಂಗಿಲ್ಲ, ತಲೆಗೆ ಎಲ್ಲ ಪೆಟ್ಟು ಬಡ್ದದ್ರಿ, ನಾವು ಗ್ಯಾರಂಟಿ ಕೊಡೋಂಗಿಲ್ಲ, ನೀವು ಜಲ್ದಿ ಬರ್ಬೇಕು. ಅಷ್ಟೇ 11:20ಕ್ಕೆ ಬಂದಿದ್ದೆ ಸರ್. ಅಷ್ಟರ ಮಟ್ಟ ಇಲ್ಲಿ ಡೆತ್ ಆಗಿತ್ತು ರೀ ಸರ್. ಈಗ ಎಲ್ಲಿ ಕೆಲಸ ಮಾಡ್ತಿದ್ರು ನೀವು? ನಾವು ಇಲ್ಲಿ ಧಾರವಾಡದಾಗ ರೀ ಸರ್. ಅದು ಲೊಕೇಶನ್ ಅಲ್ಲಿ ಒಂದು ಕಾಲೇಜ್ ಅದಲ್ಲ ರೀ ಸರ್, ಲಾ ಯೂನಿವರ್ಸಿಟಿದಾಗ. ಅವ್ರಿಗೆ ಅವ್ರು 3 ಮಂದಿ ಏನು ಕೊಲೆ ಮಾಡಿದಾರಲ್ಲ? ಹೌದು ಸರ್. ನಿಮ್ಮ ಕಡೆನೇ ಕೆಲಸ ಮಾಡ್ತಾರೆ? ಹೌದು ಸರ್. ಎಷ್ಟು ವರ್ಷದಿಂದ? ಒಂದು 4-5 ವರ್ಷದಿಂದ ಸರ್. ನಮ್ಮ ಕಂಪ್ನಿದಾಗ ಮಾಡ್ತಿದ್ರು ರೀ. ಇದೇ ಫಸ್ಟ್ ಸಲ ನನ್ನ ಕಡೆ ಬಂದಾರ ರೀ ಸರ್. ನಮ್ಮ ತಂದೆಯವ್ರ ಕಂಪ್ನಿದಾಗ ಮಾಡ್ತಿದ್ರು ರೀ ಅವ್ರು. ನಮ್ಮ ಈ ಕಡೆ ಒಂದೇ ಕಂಪ್ನಿ ಅಲ್ಲ ರೀ ಸರ್, ಪ್ರತಿ ವರ್ಷ ಬೇರೆ ಬೇರೆ ಕಂಪ್ನಿಯಲ್ಲಿ ಇರ್ತೀವಿ ರೀ ಸರ್ ನಾವು. ಅಲ್ಲ, ನಿಮ್ಮ ತಂದೆಯವ್ರ ಜೊತೆ ಏನಾದರೂ ಮಾತ್ರ? ಇಲ್ಲ ಸರ್, ಅವ್ರು ಒಂದು 4-5 ವರ್ಷದಿಂದ ನಮ್ಮ ಕಡೆ ಕೆಲಸ ಮಾಡ್ತಿದ್ರು ರೀ. ನನ್ನ ಕಣ್ಣಿಗಂತೂ ಹಂಗೆ ಅನ್ಸಿಲ್ಲ ರೀ. ಆದ್ರೆ ಒಂದು 2 ಸಲ ಅನ್ಸಿದ್ರು ರೀ ಅವ್ರು ನನ್ನ ಕಣ್ಣಿಗೆ. ಅದಕ್ಕೆ ಇಲ್ಲ ನಮ್ಮ ತಂದೆಯವ್ರ ಜೊತೆ ಹಿಂಗೆ ಮಾತಾಡೋದು, ಒಂದು ಇದು ಮಾಡೋದು ಅನ್ಸಿದ್ರು ರೀ. ಅದಕ್ಕೆ ಒಂದು ಸಲನೂ ಅವ್ರನ್ನ ಬಡ್ದು ವಾರ್ನಿಂಗ್ನೂ ಮಾಡಿದ್ದೆ ಸರ್. ಆದರೂ ಹೊಡೆದು ಓಡಿಸಿದ್ದೆ ಸರ್, ಮೊಬೈಲ್ ಕಸ್ಕೊಂಡ್ರಿ. ಮತ್ತು ನನಗೆ ಹೇಳಲಾರ್ದೆ ಇಲ್ಲಿ ಒಂದು 10 ಡೇಸ್ ಬ್ಯಾಕ್ದಿಂದ ಕೆಲಸ ಮಾಡ್ಸತ್ತೀನಿ ರೀ ನಾ ಇಲ್ಲಿ. ನಾವೊಂದು ವಾರ ಹಿಂದೆ ಸರ್ ಅಲ್ಲಿ ಬೆಳಗಾವ್ದಿಂದ ಲೇಬರ್ಗಳು ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೆ ಸರ್. ಇಲ್ಲಿ ಟ್ರಾನ್ಸ್ಫರ್ ಮಾಡೋಣ, ಅವಾಗ ಸಡನ್ಲಿ ಬರೋಣ ಇಲ್ಲಿ ನೋಡಿದೆ ಸರ್ ಅವರಿಗೆ. ನಾನು ಹೊಡೆದು ಇದು ಮಾಡೋಣ, ಈಗೇನೆಲ್ಲ ಸುಧಾರಿಸಿರ್ಬೇಕಂತ ನಾನು ಅಷ್ಟೊಂದು ಇದು ಮಾಡಿತ್ತಲ್ಲ ರೀ. ಆದರೆ ಇಲ್ಲಿ ಬರೋಣ, ನಾನು ನಿನ್ನೆ ಹೋಗೋಣ, ಈ ಥರ ಆಗಿದೆ ಸರ್. ಅದು ಈಗ ನಾ ಅಂತೂ ಇದ್ದಿತ್ತಲ್ಲ ಸರ್. ಈಗ ಅವ್ರ ಪ್ರಕಾರ ತಂದೆ ಮಗ ಅಂತ ಹೇಳ್ತಾ ಇದ್ದಾರೆ ಸರ್. ನಾ ಅಂತೂ ಕಣ್ಣಾರೆ ನೋಡಿಲ್ಲ ಸರ್ ಅವ್ರ ತಂದೆ ಮಗ. ಛತ್ತೀಸ್ಗಢದವ್ರು ಸರ್, ಛತ್ತೀಸ್ಗಢ. ಓಕೆ ಸರ್.